ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ. ನಮ್ಮವ್ರಿಗೆಲ್ಲ ನಮಸ್ಕಾರ. ಏನು ಸಮಾಚಾರ? ನಾನಿವತ್ತು ನಿಮಗೆ ತಿಳಿಸಕ್ಕೆ ಹೊರಟಿರೋ ವಿಷಯ ಎಂತಹ ಕಲ್ಲು ಹೃದಯನೂ ಕರಗಿಸೋ ವಿಷಯ. ದಯವಿಟ್ಟು ಸಹಾಯ ಮಾಡೋ ಮನಸ್ಸಿರೋ ಹೃದಯವಂತರಿದ್ದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಂತರ ನಿಮಗೆ ಸಹಾಯ ಮಾಡಬೇಕು ಅನಿಸಿದ್ರೆ 10 ರೂಪಾಯಿನಾದರೂ ಸರಿ, ದಯವಿಟ್ಟು ಸಹಾಯ ಮಾಡಿ. ವಿಷಯಕ್ಕೆ ಬರೋಣ. ಮೊಟ್ಟ ಮೊದಲನೇದಾಗಿ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ಹಾಸನ ಘಟಕ ಈ ತಂಡಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇಂತಹ ಒಂದು ವಿಷಯನ ಬೆನ್ನತ್ತಿ ನಮಗೆ ವಿಷಯ ಮುಟ್ಟಿಸಿದ್ದೆ ಅವರು. ಸೋಮು ಅವರೇ, ನಿಮ್ಮ ಮೇಲೆ ಶ್ರೀ ಮಂಜುನಾಥ ಸ್ವಾಮಿ ಕೃಪೆ ಸದಾ ಇರಲಿ. ಹಾಸನ ನಗರದ ಆಡುವಳ್ಳಿಯಲ್ಲಿ ವಾಸವಾಗಿರುವ ಪುಟ್ಟ ಬಡ ಕುಟುಂಬ ಯುವರಾಜ್ ಮತ್ತು ದ್ರಾಕ್ಷಾಯಣಿ ದಂಪತಿಗಳ 2 ವರ್ಷದ ಮಗಳು ಲಿಹಾನಿ. ಈ ಮಗುವಿಗೆ ಲಿವರ್ ಕ್ಯಾನ್ಸರ್. ಮಗುವಿಗೆ ಬೆಂಗಳೂರಿನ ಕಿದ್ವಾಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಿದ್ದಾರೆ. ಇನ್ನು ಮುಂದಿನ ಚಿಕಿತ್ಸೆಗೆ 15 ರಿಂದ 20 ಲಕ್ಷ ಹಣದ ಅವಶ್ಯಕತೆ ಇದೆ. ಎಂತಹ ಸಂಕಟದ ವಿಷಯ ಅಲ್ವಾ? ಈ ಪುಟ್ಟ ಕಂದಮ್ಮಳಿಗೆ ಎಲ್ಲರ ಸಹಾಯದ ಅವಶ್ಯಕತೆ ಇದೆ. ಸಹಾಯ ಮಾಡ್ತಿರಲ್ಲ ವೀಕ್ಷಕರೇ? ಆ ತಾಯಿಯ ಅಕೌಂಟ್ ನಂಬರ್, ಫೋನ್ಪೇ ನಂಬರ್ ಮತ್ತು ಗೂಗಲ್ ಪೇ ನಂಬರ್ ಹಾಗೂ ಮನೆಯ ಅಡ್ರೆಸ್ಸನ್ನು ಕೊನೆಯಲ್ಲಿ ತಿಳಿಸಿದ್ದೇನೆ. ದಯವಿಟ್ಟು ಎಲ್ಲರೂ ಕೈ ಜೋಡಿಸೋಣ. ನಮಸ್ತೆ ವೀಕ್ಷಕರೇ. ನಮಸ್ಕಾರ. ನನ್ನ ಹೆಸರು ದಾಕ್ಷಾಯಣಿ ಅಂತ. ನನ್ನ ಮಗಳ ಹೆಸರು ಲಿಹಾನಿ. ನಮ್ಮನ್ನು ಬಂದು ಮೀಟ್ ಮಾಡಿ ಇದು ಮಾಡ್ತಿರೋದು ಮಂಜುನಾಥ ಶೌರ್ಯ ಟ್ರಸ್ಟ್ ಅವರು ಬಂದು ನಮ್ಮನ್ನು ವಿಚಾರಿಸ್ತಿದ್ದಾರೆ. ನನ್ನ ಮಗಳಿಗೆ ಲಿವರ್ ಕ್ಯಾನ್ಸರ್ 2nd ಸ್ಟೇಜಲ್ಲಿದೆ. ಹಣ ಸಹಾಯ ಮಾಡಿ. ತುಂಬ ಪ್ರಾಬ್ಲಮಲ್ಲಿದ್ದೀವಿ. ಈಗ 1.5 ತಿಂಗಳೊಳಗೆಲ್ಲ ಆಪ್ರೇಟ್ ಆಗಬೇಕು ಅಂತ ಹೇಳಿದ್ದಾರೆ. ಅಷ್ಟರೊಳಗಡೆ ಮಾಡಿಸ್ಬೇಕು. ದಯವಿಟ್ಟು ಯಾರ್ಯಾರ ಕೈಲಿ ಎಷ್ಟೆಷ್ಟು ಸಹಾಯ ಆಗುತ್ತೋ ಅದನ್ನು ಸಹಾಯ ಹಸ್ತ ನೀಡಬೇಕು ಅಂತ ಕೇಳ್ಕೊತೀವಿ. ನಮ್ಮನ್ನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾರೆ. ಹಣಕಾಸಿನ ಆರ್ಥಿಕ ಸಮಸ್ಯೆ ತುಂಬ ಇದೆ. ನಿಮ್ಮ ಕೈ ಎಷ್ಟಾಗುತ್ತೆ ಅಷ್ಟು ಫೋನ್ಪೇ, ಗೂಗಲ್ ಪೇ ಮಾಡಿ. ನಂದು ಫೋನ್ಪೇಲಿ ಪ್ರಾಬ್ಲಮ್ ಏನಾದರೂ ಕಾಣಿಸಿದ್ರೆ ದಯವಿಟ್ಟು ನನ್ನ ಅಕೌಂಟ್ ನಂಬರ್ ಕಳಿಸ್ತೀನಿ. ಆ ಅಕೌಂಟಿಗೆ ದಯವಿಟ್ಟು ಸಹಾಯ ಮಾಡಿ. ನಮಸ್ಕಾರ. ಇವಾಗ ನಮ್ಮ ಮಿಸ್ಸಸ್ ಏನೇನು ಹೇಳಿದ್ರು ಅವೆಲ್ಲ ಹೀಗಿದೆ. ಮುಂದಿನ ತಿಂಗಳು ನಮಗೆ ಭಾಳ ಸರ್ಜರಿಗೆ ಹಣದ ಅವಶ್ಯಕತೆ ತುಂಬ ಇದೆ. ದಯವಿಟ್ಟು ಅವ್ರು ಹೇಳಿದ ನಂಬರ್ ಮತ್ತು ಅಕೌಂಟಿಗೆ ಬಹಳ ನನ್ನ ಸಹಾಯ ಮಾಡಿ. ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು, 1 ರೂಪಾಯಿ ಆಗಲಿ 10 ರೂಪಾಯಿ, ನಿಮ್ಮ ಕೈಲಿ ಎಷ್ಟು ಭಗವಂತ ಕೊಡ್ತಾನೋ ಅಷ್ಟು ನಮಗೆ ಬಹಳ ಸಹಾಯ ಮಾಡಿ. ಧನ್ಯವಾದ. ನಮ್ಮ ಸಹಾಯಕ್ಕೆ ನಿಂತಿರೋದು ಧರ್ಮಸ್ಥಳದ ಶೌರ್ಯ ವಿಪತ್ತು ಸ್ವಯಂ ಸೇವಕ ಸಂಘದವರು ನಿಂತಿದ್ದಾರೆ. ಅವ್ರ ಜೊತೆಗೆ ನೀವು ಕೈಗೂಡಿಸಿ ನಮಗೆ ಈ ಕಾರ್ಯನ ಜಯಶೀಲಾಗಿ ಮಾಡೋ ಥರ ಆಶೀರ್ವಾದ ಮಾಡಿ. ಈಗ ನಮ್ಮ ಮಗು ಬೇಗ ಕ್ಯೂರ್ ಆಗಲಿ ಅಂತ ನಿಮ್ಮ ಆಶೀರ್ವಾದದೊಂದಿಗೆ ಕಳಿಸ್ಕೊಡಿ.